ಶಾರ್ಟ್ ಟೈಮಲ್ಲಿ ಎಲ್ಲ ಡಿಸೈಡ್ ಮಾಡಿ ಹೋಗಲೇಬೇಕಂತ ನಿರ್ಧಾರ ಮಾಡಿ ಅಂದವೇ ಎಲ್ಲ ಐಟಮ್ ತೊಗೊಂಡು ಎಲ್ಲ ಹುಡುಗರು ರೆಡಿಯಾಗಿ ಒಂದೇ ಮನಸ್ಸಿಂದ ಹೋಗೋಣ ಅಂತ ನಿರ್ಧಾರ ಮಾಡಿ ಬಂದ್ರಿ. ನಮಗೆ ದಾರಿ ಭಾರಿ ಸುಖಕರವಾಗಿ ನಮ್ಮ ದಾರಿ ಇತ್ತು ಸರಾಗವಾಗಿ ಬಂದಿದ್ದೀವಿ ಈಗ ತಲುಪಿ. ಮತ್ತು ಈಗ ವಾರಣಾಸಿಗೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ಅಲ್ಲಿಂದ ಅಯೋಧ್ಯೆ ಹೋಗಿ ಶ್ರೀರಾಮ ಜನ್ಮಭೂಮಿ ನೋಡಿಕೊಂಡು ಅಲ್ಲಿಂದ ವಾಪಸ್ಸು ಬೆಂಗಳೂರಿಗೆ ಹೊರಡ್ತೀವಿ. ನಮ್ಗೆ ಮೂರು ದಿವಸದಿಂದ ಅಡುಗೆ ಮಾಡಿ ಎಲ್ಲ ಕರೆಕ್ಟಾಗಿ ಬಡಿಸ್ಕೊತಾ ಇರೋದು ನಮ್ಮ ಎಲ್ರಿಗೂ ನಮಸ್ಕಾರ. ಕುಂಭಮೇಳ ಚೆನ್ನಾಗಿದೆ, ನೀವು ಬನ್ನಿ, ಬಂದು ನೋಡಿ, ಹುಷಾರಾಗಿ ಬಂದು ನೋಡ್ಬೋದು ಆರಾಮಾಗಿ. ನಮ್ಮ ಹಿಂದೆ ಮೈಲಾರಿ ಅಂತಿದ್ದಾರೆ, ಅವರೇ ಅಡುಗೆ ಮಾಡಿ ನಮಗೆ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಹಾಗಾಗಿ ಅವರು ಅಸಿಸ್ಟೆಂಟ್ ಮಾರ್ತಿಯವರು ಇದ್ದಾರೆ ಪಕ್ಕದಲ್ಲಿ, ಅವರು ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಆಮೇಲೆ ಗಜಾನ್ಸಿ ಅಂತ ಇದ್ದಾರೆ ಪೋತೆಯವರು, ಅವ್ರಿಗೆ ನಿದ್ದೆ ಬಂದುಬಿಟ್ಟಿದೆ ಪಾಪ, ಫುಲ್ಲು ಟ್ರಾವೆಲಿಂಗ್ ಮಾಡಿ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಓಕೆ ಆರಾಮಾಗಿದ್ದೀರಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ, ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಎಲ್ಲರೂ ಆದಷ್ಟು ಬೇಗ ಬನ್ನಿ. ಸ್ವಂತ ವೆಹಿಕಲ್ಸ್ ಸ್ವಂತ ಗಾಡಿಗಳಿದ್ರೆ ಬೆಟರು, ಆರಾಮಾಗಿ ಬಂದು ದರ್ಶನ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಜಾಮ್ ಆದರೆ ನೆಕ್ಸ್ಟ್ ಲೆವೆಲ್ ಆಗಿದೆ. ಇವಾಗ ಒಂದು 10 ಕಿಲೋಮೀಟರ್ ಜಾಮ್ ಆಗಿದೆ ಅಂತ ಹೇಳಿದ್ದಾರೆ. ಅದು ನಿಧಾನಕ್ಕೆ ಹೋಗ್ತಾ ಇದ್ದೀರಿ, ನೋಡೋಣ.